ಬಿಸಿಲಿನಿಂದ ಕಂಗೆಟ್ಟು ಹೋಗಿದ್ದ ರಾಜ್ಯದ ಜನರಿಗೆ ಕೊನೆಗೂ ವರುಣರಾಯ ಅಲ್ಲಲ್ಲಿ ತಂಪೆರೆದ. ಬಿಸಿಲಿನಿಂದ ಕಂಗೆಟ್ಟಿದ್ದ ರಾಜ್ಯದ ಜನರಿಗೆ ಕೊನೆಗೂ ವರುಣ ಕೃಪೆ ತೋರಿದ್ದಾನೆ. ಕೆಆರ್ ಮಾರ್ಕೆಟ್ ಸೇರಿದಂತೆ ಚಾಮರಾಜನಗರ, ಚೆನ್ನಮ್ಮನ ಅಚ್ಚುಕಟ್ಟು, ಹಲಸೂರು, ವಿವಿಧ ಭಾಗಗಳಲ್ಲಿ ಮೈಸೂರು ರೋಡ್ ಆಗಿರಬಹುದು ಎಲ್ಲ ಮಳೆ ಆಗಿದೆ. ಒಂದಷ್ಟು ಕಡೆ ಸಾಧಾರಣ ಮಳೆ ಆದ್ರೆ ಒಂದಷ್ಟು ಕಡೆ ತುಂತುರು ಮಳೆ, ಜಿಟಿ ಜಿಟಿ ಮಳೆ ಬಿತ್ತು. ಹೇಗೋ ಅಂತೂ ಇಂತೂ ಮಳೆ ಬಂತಲ್ಲಪ್ಪ ಅಂತ ಜನ ಸ್ವಲ್ಪ ನೆಟ್ಟುಸಿರನ್ನ ಬಿಟ್ರು. ಯಾಕಂದ್ರೆ ಬಿಸಿಲಿನ ಬೇಗ ಯಾವ ತರ ಇದೆ ಅಂತಂದ್ರೆ ಯಾಕಾದ್ರೂ 10 ಗಂಟೆ ಆಗ್ಬಿಡುತ್ತೋ ಟೈಮ್ ಅನ್ಸುತ್ತೆ. ನಾವು 10 ಗಂಟೆಲಿ ಇದ್ದೀವ 1 ಗಂಟೆಲಿ ಇದ್ದೀವ ಅಂತಾನೆ ಗೊತ್ತಾಗಲ್ಲ. ಸೂರ್ಯ ನೆತ್ತಿ ಮೇಲೆ ಬಂದು ಆ ತರ ಸುಡ್ತಾ ಇರ್ತಾನೆ. ಸೊ ನಿನ್ನೆ ಹವಾಮಾನ ಇಲಾಖೆ ಒಂದು ಮಾಹಿತಿಯನ್ನ ಹೊರಹಾಕಿತ್ತು. ರಾಜ್ಯದ ವಿವಿಧೆಡೆ ಇನ್ನ 3-4 ದಿನಗಳ ಕಾಲ ಅಂದ್ರೆ ಒಂದು 15ರವರೆಗೂ ಮಳೆ ಆಗುತ್ತೆ ಅಲ್ಲಲ್ಲಿ ಅಂತ. ಸೊ ನಿನ್ನೆ ದರ್ಶನ ಆಗಿದೆ. ಕೆಲವೊಂದು ಕಡೆ ತುಂತುರು ಮಳೆ, ನಾನಿದ್ದೀನಿ ಅಂತ ತೋರಿಸ್ಕೊಟ್ಟು ಹೋಗಿದ್ರೆ ಒಂದಷ್ಟು ಕಡೆಗಳಲ್ಲಿ ಹೆಚ್ಚಾಗಿ ಮಳೆ ಬಂದಿರೋದನ್ನು ಕೂಡ ನಾವು ಗಮನಿಸಬಹುದು. ಸೊ ಇವತ್ತು ಕೂಡ ರಾಜಧಾನಿಯ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಇನ್ನೆರಡು ದಿನಗಳ ಕಾಲ ಮಳೆ ಬೀಳುವ ನಿರೀಕ್ಷೆಯಲ್ಲಿ ಸಿಲಿಕಾನ್ ಸಿಟಿಯ ಮಂದಿ ಇದ್ದಾರೆ. ಹವಾಮಾನ ಇಲಾಖೆ ತಂಪಿನ ಸುದ್ದಿಯನ್ನ ಕೊಟ್ಟು ಜನರಿಗೆ ಸ್ವಲ್ಪ ಖುಷ್ ಆಗೋ ತರ ಮಾಡಿದೆ. ಮೇ 15ರವರೆಗೆ ರಾಜ್ಯದಲ್ಲಿ ಮಹಾಮಳೆಯ ಮುನ್ಸೂಚನೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲೂ ಮಳೆ ಆಗುತ್ತಂತೆ. ಬೆಳಗಾವಿ, ಧಾರವಾಡ, ಶಿವಮೊಗ್ಗ, ಮೈಸೂರು, ಚಿಕ್ಕಮಗಳೂರು, ಹಾವೇರಿ, ಮಂಡ್ಯ, ಮೈಸೂರು, ಕೊಪ್ಪಳ, ಗಂಗಾವತಿ ಈ ಭಾಗಗಳಲ್ಲೂ ಕೂಡ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ.
ಸಮಯ 15ವರೆಗೆ ರಾಜ್ಯದಲ್ಲಿ ಮಹಾ ಮಳೆಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಮೈಸೂರು, ಚಿಕ್ಕಮಗಳೂರು ಇಲ್ಲೆಲ್ಲ ಮಳೆಯಾಗುತ್ತೆ.